ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. 3 ಜನ ಸೇರಿಕೊಂಡು ಎಂಥ ದೊಡ್ಡ ನಾಟಕ ಮಾಡಿದ್ದಾರೆ, ಭಯ ಆಗಲ್ವಾ ಅಂತಾಳೆ ಪ್ರೇಮ. ಹೌದು ಅತ್ತೆ, ಇಬ್ಬರಲ್ಲಿ ಒಬ್ಬರು ಉಳಿಬೇಕು ಅಂದರೆ ಹೇಗೆ ಹೇಳಿ ಅಂತಾಳೆ ಕಾವ್ಯ. ಆಗ ಮಹಾದೇವ ನಗ್ತಾನೆ. ಯಾಕೆ ನಗ್ತಿದ್ದೀರಾ ಅತ್ತೆ ನೀವೂ ಅಂತಾಳೆ ಕಾವ್ಯ. ಯಾಕಂದರೆ ಈ ನಾಟಕ ಆಡಿದ್ದು ನಾವು ಬರೀ 3 ಜನ ಅಲ್ಲ, ನಾವು 5 ಜನ ಅಂತ ನಗ್ತಾನೆ ಮಹಾದೇವ. ಏನು ಅತ್ತೆ ನೀವು ಸೇರಿದ್ರಾ? ಪಂಚಮಿ ನೀನೂ ಅಂತಾಳೆ ಕಾವ್ಯ. ಇದಕ್ಕೆಲ್ಲ ಸ್ಫೂರ್ತಿ ಪ್ರೇಮ. ಇಂಥ ಕೀಟ್ಲೆ ಎಲ್ಲ ಮಾಡೋದು ಅವಳು ತಾನೆ, ಅದಕ್ಕೆ ನಾವು ಅವಳ ಥರನೇ ಮಾಡಿದ್ವಿ ಅಂತಾರೆ ಕಲ್ಯಾಣಿ. ಹೌದು ಪ್ರೇಮ ಅವರೇ, ಇದೆಲ್ಲ ತಮ್ಮ ಆಶೀರ್ವಾದ ಅಂತಾನೆ ಮಹಾದೇವ. ಎಲ್ಲರೂ ನಗ್ತಾರೆ. ಕಲ್ಯಾಣಿ, ಈಗ ನಮ್ಮ ಕುಟುಂಬ ಒಂದಾಯ್ತಲ್ಲ, ಎಲ್ಲ ಕಷ್ಟಗಳು ದೂರ ಆಯಿತು, ಇನ್ನು ಮುಂದೆ ನಾವು ನೆಮ್ಮದಿಯಿಂದ ಬಾಳಬಹುದು ಅಂತಾರೆ ಶ್ರೀನಿವಾಸ್. ಅದಾಗಬೇಕು ಅಂದರೆ ಮೊದಲು ಶತ್ರುನಾಶ ಆಗಬೇಕು ಮಾವ. ಈಗ ಆ ದಾಮಿನಿಗೆ ಬುದ್ಧಿ ಕಲಿಸ್ಬೇಕು ಅಂತಾಳೆ ಪ್ರೇಮ. ಹೌದು ಅತ್ತೆ, ಇನ್ಮೇಲಿಂದ ನಿಜವಾದ ಆಟ ಶುರು. ಇಷ್ಟು ದಿನ ಆ ದಾಮಿನಿ ನಮ್ಮನ್ನು ಆಟ ಆಡಿಸ್ತಿದ್ಲು, ಇನ್ಮೇಲೆ ನಾವು ಅವಳನ್ನು ಆಟ ಆಡಿಸೋಣ. ದಾಮಿನಿ ತಾನೇ ಗೆಲ್ತೀನಿ ಅಂತ ಅಂದ್ಕೊಳ್ಳಿ, ನಾವು ಅವಳನ್ನು ಗೊಂಬೆ ಥರ ಆಡಿಸೋಣ ಅಂತಾಳೆ ಕಾವ್ಯ. ಅವಳು ನಮಗೆ ಕೊಟ್ಟಿರೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಬಡ್ಡಿ ಚುಕ್ತ ಮಾಡ್ತೀನಿ ಅಂತಾಳೆ ಪ್ರೇಮ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು, ಇನ್ನು ಹೊಸಿ ಹೊತ್ತಲ್ಲಿ ನಾವೇ ಬಂದುಬಿಡ್ತೀವಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಹಾದೇವ. ಇವತ್ತಿನಿಂದ ಶತ್ರು ಪರದಾಟ ಶುರು. 25 ವರ್ಷಗಳಿಂದ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋ ಸಮಯ ಬಂದೇ ಬಿಡ್ತು ಅಂತ ಕೈನ ಮುಂದೆ ಮಾಡ್ತಾಳೆ ಪ್ರೇಮ. ಆಗ ಕಾವ್ಯ ಅವಳು ಕೈ ಮೇಲೆ ಕೈ ಇಟ್ಟು, ಅಕ್ಕ ನಿನ್ನ ಜೊತೆ ಈ ತಂಗಿ ಯಾವಾಗಲೂ ಇದ್ದೇ ಇರ್ತಾಳೆ ಅಂತಾಳೆ. ನಮ್ಮ ಅಪ್ಪ ಅಮ್ಮನ ನರಳಿಸಿರೋ ಆ ರಾಕ್ಷಸಿನ ನಾವು ಸುಮ್ಮನೆ ಬಿಡೋಕ್ಕಾಗಕ್ಕಿಲ್ಲ. ಕಣ್ಣಾರೆ ಕಂಡು ಸೆರೆಮನೆ ಅಂತ ಮಹಾದೇವನು ಕೈ ಇಟ್ಟು ಹೇಳ್ತಾನೆ. ಕೈ ಇಟ್ಟು ನಿಮ್ಮೆಲ್ಲರ ಜೊತೆ ರಾಮ್ ಇದ್ದೇ ಇರ್ತಾನೆ ಅಂತಾನೆ. ಆ ದಾಮಿನಿ ಅಹಂಕಾರಕ್ಕೆ ಮಟ್ಟ ಹಾಕೋ ಸಮಯ ಬಂದ್ಬಿಟ್ಟಿದೆ. ನಮ್ಮ ಕುಟುಂಬ ಏನು, ನಮ್ಮ ಶಕ್ತಿ ಏನು ಅಂತ ನಾವು ಅವರಿಗೆ ತೋರಿಸೋಣ ಅಂತ ಶ್ರೀನಿವಾಸ್ ಕೂಡ ಕೈನ ಇಡ್ತಾರೆ. ಈಚೆ ಕಲ್ಯಾಣಿ ಊಟಕ್ಕೆ ಕೂತಿರ್ತಾರೆ. ಕಾವ್ಯ ಬಡಿಸ್ತಿರ್ತಾಳೆ. ವಾಂಗಿಬಾತು ನನಗೆ ಬಡಿಸು ತುಂಬ ಇಷ್ಟ ಅಂತ ಕಲ್ಯಾಣಿ ಹೇಳ್ತಾರೆ. ನಂತರ ಅಯ್ಯೋ ಕಾವ್ಯ ನನಗೆ ಬೇಡಮ್ಮ ಅಂತ ಎಷ್ಟು ಸಲ ಹೇಳಬೇಕು ಅಂತ ದಾಮಿನಿ ಬರ್ತಿದ್ದಾಳೆ ಅಂತ ಸನ್ನೆ ಮಾಡ್ತಾರೆ ಕಲ್ಯಾಣಿ. ಅತ್ತೆ ನೀವು ಹೀಗೆ ಮಾಡಿದರೆ ಹೇಗೆ ಹೇಳಿ ಅಂತಾಳೆ ಕಾವ್ಯ. ಬೇಡ ಪ್ಲೀಸ್ ಅಂತಾರೆ ಕಲ್ಯಾಣಿ. ಆಗ ದಾಮಿನಿ ನಾನು ನೋಡಿ ಕಾವ್ಯ, ಅತ್ತೆ ನಾನು ನಿಮಗೆ ಅಂತ ಪ್ರೀತಿಯಿಂದ ತಿಂಡಿ ಮಾಡಿದ್ದೀನಿ, ತಿಂಡಿ ಬನ್ನಿ ಅತ್ತೆ ಅಂತಾಳೆ ಕಾವ್ಯ. ಅಯ್ಯೋ ಬೇಡ ಅಂತ ಇವ್ರು ಯಾರನ್ನು ನಂಬೋ ಹಾಗಿಲ್ಲ, ನಾನೇ ಇವ್ರಿಗೆ ಮಾಡಿದ ಹಾಗೆ ಇವರು ಊಟದಲ್ಲಿ ನನಗೆ ಏನಾದರೂ ಬೆರೆಸಿ ಕೊಟ್ಬಿಟ್ರೆ ಇನ್ಮೇಲೆ ಈ ಮನೇಲಿ ಏನೂ ಕುಡಿಬಾರ್ದು, ಏನೂ ತಿನ್ನಬಾರ್ದು ಅಂತ ದಾಮಿನಿ ಯೋಚನೆ ಮಾಡ್ತಾಳೆ. ದಾಮಿನಿ ಏನು ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಟ್ಟೆ, ಬಿಸಿ ಇದ್ದಾಗಲೇ ತಿನ್ನಬೇಕು ಬಾ ಅಂತಾರೆ ಕಲ್ಯಾಣಿ. ಅಕ್ಕ ನನಗೆ ನಿಜವಾಗ್ಲೂ ಹಸಿವಿಲ್ಲ, ಆಮೇಲೆ ತಿಂತೀನಿ, ಈಗ ಬೇಡ ಅಂತ ಹೇಳ್ತಾರೆ ದಾಮಿನಿ. ಅತ್ತೆ ಬಿಕ್ಕಳಿಕೆ ಬರ್ತಿದೆ, ಬನ್ನಿ ನೀರು ತಂದು ಕೊಡ್ತೀನಿ ಅಂತಾಳೆ ಕಾವ್ಯ. ಅಯ್ಯೋ ಬೇಡ, ಯಾರೋ ಬೇಕಾಗಿರೋರು ನೆನೆಸ್ಕೊತಿರ್ತಾರೆ, ಸರಿ ಆಯಿತು ಅಂತಾಳೆ ದಾಮಿನಿ. ಚೂರು ನೀರು ಕುಡೀರಿ ಅಂತಾಳೆ ಕಾವ್ಯ. ಬೇಡ ಅಕ್ಕ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಈ ಮನೇಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಕ್ಕೆ ಅಂತ ದಾಮಿನಿ ಹೊರಡ್ತಾಳೆ. ದಾಮಿನಿ ಯಾಕೆ ಒಂಥರ ಮಾತಾಡ್ತಿದ್ಯಾ, ಹುಷಾರಾಗಿದೆಯಾ ತಾನೇ ಅಂತಾರೆ ಕಲ್ಯಾಣಿ. ನನಗೇನಾಗುತ್ತೆ, ಅದು ನೀವೆಲ್ಲ ಇರಬೇಕಾದ್ರೆ ನನಗೇನಾಗುತ್ತೆ, ಆರಾಮಾಗಿದ್ದೀನಿ, ಬರ್ತೀನಿ ಅಂತ ದಾಮಿನಿ ಹೋಗ್ತಾಳೆ. ಕಾವ್ಯ ಕಲ್ಯಾಣಿ ಹೈಫೈ ಮಾಡಿ ನಗ್ತಾರೆ. ದಾಮಿನಿ ನಿನಗೆ ನರಕ ಅಂದರೆ ಏನು ಅಂತ ಪ್ರತಿದಿನ ಪ್ರತಿ ಕ್ಷಣ ಗೊತ್ತಾಗುತ್ತೆ, ಇದೇ ರೀತಿಯಲ್ಲಿ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಫೋನ್ ತಗೊಂಡು ಹಲೋ ಅಕ್ಕ, ದಾಮಿನಿಗೆ ಇಲ್ಲಿ ಮೊದಲನೇ ಡೋಸು ಕೊಟ್ಟಾಗಿದೆ, ಅಲ್ಲಿ ಎಲ್ಲ ರೆಡಿನಾ ಅಂತಾಳೆ ಕಾವ್ಯ. ಈಚೆ ದಾಮಿನಿ ದೇವಸ್ಥಾನದ ಹತ್ರ ರೌಡಿಗಳ ಹತ್ರ ಲಕ್ಷ ಕೊಟ್ಟರು ನಾನು ಹೇಳೋ ಕೆಲಸ ಆಗ್ತಿಲ್ಲ, ಇವಾಗೇನು ನನ್ನ ಇಡೀ ಆಸ್ತಿ ಬರೆದು ಕೊಟ್ಬಿಡ್ಲಾ ನಿಮಗೆ ಅಂತಾಳೆ. ಇಡೀ ಸಿಟಿನಲ್ಲಿ ಹುಡುಕಿದ್ರು ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅಂತಾನೆ ರೌಡಿ. ಮುಚ್ಚೋ ಬಾಯಿ, ಬರೀ ನೆಪಗಳು. ಆ ಕಲ್ಯಾಣಿ ಮನೇಲಿ ಏನೇನೋ ನಡೀತಿದೆ, ದಿನಕ್ಕೊಂದು ನಾಟಕ ಆಡ್ತಿದ್ದಾರೆ, ಇದು ಸುಮ್ಮನೆ ಕೂರೋ ಟೈಮ್ ಅಲ್ಲ, ಇನ್ನು ನನಗೆ ತಾಳ್ಮೆಯಿಂದ ಇರೋದಕ್ಕಾಗಲ್ಲ, ಆ ಮನೆಯವರನ್ನೆಲ್ಲರನ್ನು ಮುಗಿಸ್ಬಿಡ್ಬೇಕು ಅಂತಾಳೆ ದಾಮಿನಿ. ಏನು ಹೇಳ್ತಿದ್ದೀರಾ ಮೇಡಮ್, ಎಲ್ಲರನ್ನು ಮುಗಿಸ್ಬಿಡ್ದಾ ಅಂತಾನೆ ರೌಡಿ. ಎಲ್ಲ ರೌಡಿಗಳನ್ನು ಬರೋಕ್ಕೆ ಹೇಳಿ, ಇವತ್ತು ರಾತ್ರಿನೇ ಕೆಲಸ ಮಾಡೋಣ, ಆ ಕಲ್ಯಾಣಿ ಮನೆಯವರು ಯಾರೂ ಬದುಕಿರಬಾರ್ದು, ಮಾರಣ ಹೋಮ ನಡೀಲಿ ಅಂತಾಳೆ ದಾಮಿನಿ. ಆಗ ಕಾರಿಂದ ಸ್ನೇಹ ಇಳ್ಕೊಂಡು ಮಚ್ಚನ ಹಿಡ್ಕೊಂಡು ದಾಮಿನಿ ಅಂತ ಕೂಗ್ತಾ ಬಂದು ಮಚ್ಚನ ಬೀಸ್ತಾಳೆ. ದಾಮಿನಿ ತಪ್ಪಿಸ್ಕೊಂಡು ಅವಳ ಕೈನ ಹಿಡ್ಕೊಂಡು, ಏಯ್ ಏನಾಗಿದೆ ನಿನಗೆ, ಏನು ಮಾಡ್ತಿದ್ಯಾ, ಯಾಕೆ ಹೀಗೆ ಆಡ್ತಿದ್ಯಾ, ಹೆಸರು ಹಿಡಿದು ಯಾಕೆ ಕರಿತಿದ್ಯಾ ಅಂತಾಳೆ ದಾಮಿನಿ. ಏಯ್ ಏನೇ ಅಂದ್ಕೊಂಡಿದ್ಯಾ ನನ್ನ ಅಂತ ಸ್ನೇಹ ಮಚ್ಚನ ಎತ್ತುವಾಗ ರೌಡಿಗಳ ಹತ್ರ ಬರ್ತಾರೆ. ನಾನು ಮಾತಾಡ್ತೀನಿ ಅಂತ ಸ್ನೇಹ, ಏನಾಗಿದೆ ನಿನಗೆ, ಯಾಕೆ ಈ ರೀತಿ ಹುಚ್ಚುಚ್ಚಾಗಾಡ್ತಿದ್ಯಾ, ಕೆಳಗೆ ಹಾಕು ಅದನ್ನು ಅಂತಾಳೆ ದಾಮಿನಿ. ಏನಾಗಿದೆ ಅಂತ ಕೇಳ್ತಿದ್ಯಲ್ಲ, ನಿನ್ನಿಂದ ಏನೇನಾಗಿದೆ ಅಂತ ನೆನಪಿಲ್ವ ನಿನಗೆ, ನಾನಿವತ್ತು ನಿನ್ನೆ ಸುಮ್ಮನೆ ಬಿಡಲ್ಲ, ನಿನ್ನ ಕೊಂದೇ ಕೊಲ್ತೀನಿ ಅಂತ ದಾಮಿನಿ ಕುತ್ತಿಗೆನ ಇಸ್ಕೊತಾಳೆ ಸ್ನೇಹ. ಮೊದಲು ಏನಾಗಿದೆ ಅಂತ ಹೇಳು, ಏನು ಆಗಿದ್ರು ಕೂತ್ ಮಾತಾಡೋಣ, ಮಚ್ಚ ಕೆಳಗೆ ಹಾಕು ಅಂತಾಳೆ ದಾಮಿನಿ. ಏನೇ ಮಾತಾಡೋದು, ಮಹಾದೇವ ಅವರ ಅಪ್ಪನ 20
5 ವರ್ಷಗಳಿಂದ ರೂಮಲ್ಲಿ ಕೂಡಾಕಿ ಚಿತ್ರಹಿಂಸೆ ಕೊಟ್ಟಿದ್ದು ಯಾರು? ಬೊಗಳೆ ಯಾರು ಅಂತಾಳೆ ಸ್ನೇಹ. ಅದು ಯಾಕೀಗ ಸ್ನೇಹ ಅಂತಾಳೆ ದಾಮಿನಿ. ಕೇಳಿದ್ದಕ್ಕೆ ಮಾತ್ರ ಬೊಗಳು ಅಂತಾಳೆ. ಆ ಕಲ್ಯಾಣಿ ಮನೆಯವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನೀನು ತಾನೆ? ಕಲ್ಯಾಣಿಗೆ ವಿಷ ಹಾಕಿದ್ದು ನೀನು ತಾನೆ ಅಂತಾಳೆ ಸ್ನೇಹ. ತಲೆ ಕೆಟ್ಟಿದೆಯಾ ನಿನಗೆ? ಈಗ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಂತಾಳೆ ದಾಮಿನಿ. ಆ ರಾಮ್ನ ಮದುವೆ ಆಗುವಂತ ಪ್ರೀತಿಸೋಕೆ ಕಳಿಸಿದ್ದು ನೀನೇ ತಾನೆ? ಅವನ ಜೊತೆ ಮದುವೆ ಮಾಡಿಸಿ ಇಡೀ ಮನೆನ ಸರ್ವನಾಶ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು ನೀನೇ ತಾನೆ ಅಂತಾಳೆ ಸ್ನೇಹ. ಆಗ ದಾಮಿನಿ ಸ್ನೇಹನ ತಳ್ಳಿ ಹೌದು ಹೌದು ನಾನೇ ಎಲ್ಲ ಮಾಡಿದ್ದು. ನಾನೇ ಆ ಶ್ರೀನಿವಾಸ್ನ 25 ವರ್ಷ ಗೋಡನಲ್ಲಿ ಕೂಡಾಕಿ ಇಡೀ ಜಗತ್ತಿಗೆ ಅವ್ನು ಸತ್ತೋಗಿದ್ದಾನೆ ಅಂತ ನಂಬಿಸಿದ್ದು ನಾನೇ. ಕಲ್ಯಾಣಿ ಮನೆ ಮಠ ಎಲ್ಲ ನಾಶ ಮಾಡೋಕ್ಕೂ ನೋಡಿದೆ, ಆದರೆ ಅವ್ರು ತಪ್ಪಿಸ್ಕೊಂಡ್ಬಿಟ್ರು. ಅವ್ರು ಇದೇ ಊರಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾನೇ ನಿನ್ನ ಅವ್ರ ಮನೆಗೆ ಛೂ ಬಿಟ್ಟೆ. ರಾಮ್ನ ಮದುವೆ ಆಗೋಕ್ಕೆ ಹೇಳಿದೆ. ನಿನ್ನ ಕೈಲಿ ಆಗದೆ ಇದ್ದಿದ್ದನ್ನು ನೋಡಿ ನಾನೇ ಅವ್ರ ಮನೆ ಸೇರಿಕೊಂಡೆ. ಸಂಬಂಧಗಳನ್ನು ಒಡೆದೆ, ಒಬ್ಬರನ್ನ ಒಬ್ಬರಿಂದ ದೂರ ಮಾಡಿದೆ. ಸಾಲದು ಅಂತ ಕಲ್ಯಾಣಿಗೆ ವಿಷ ಹಾಕಿ ಕೊಲ್ಲೋದಕ್ಕೆ ನೋಡಿದೆ. ಆ ಆರೋಪನ ಪ್ರೇಮ ಮೇಲೆ ಬರೋ ಹಾಗೆ ಮಾಡಿದೆ. ಅಷ್ಟೇ ಅಲ್ಲ ಕಣೆ, ಆ ಇಡೀ ಕುಟುಂಬನ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಹೈಪರ್ ಆಗಿದೆಯಾ? ನಿನಗೆ ಇದು ಯಾವುದು ಗೊತ್ತಿರಲಿಲ್ವಾ? ನಿನಗೇನು ಸಮಸ್ಯೆ ಆಗಿರೋದು ಅಂತಾಳೆ ದಾಮಿನಿ. ಇಷ್ಟೆಲ್ಲ ಆದರೂ ನೀನು ಬದುಕಿರ್ಬೇಕೇನೆ ನಿನ್ನ ಅಂತ ಸ್ನೇಹ ಮಚ್ಚು ತಗೊಂಡು ಬೀಸ್ತಾಳೆ. ಆಗ ರೌಡಿಗಳು ಮುಂದೆ ಬರ್ತಾರೆ. ದಾಮಿನಿ ಓಡ್ತಾಳೆ. ದಾಮಿನಿ ಎಲ್ಲಿ ಹೋದೆ? ಆಚೆ ಬಾರೆ, ನಿನ್ನ ಬಿಡೋದಿಲ್ಲ, ಸಾಯಿಸದೆ ಬಿಡೋದಿಲ್ಲ ಅಂತ ಸ್ನೇಹ ಬರ್ತಾಳೆ. ದಾಮಿನಿ ಮರದ ಹತ್ರ ಅಡಿಗೆ ನಿಂತ್ಕೊಂಡಿರ್ತಾಳೆ. ಆಗ ಸ್ನೇಹ ಹಿಂದಿನಿಂದ ಬಂದು ದಾಮಿನಿ ಕುತ್ತಿಗೆನ ಹಿಡ್ಕೊಂಡು ಹೇಳ್ಕೊತಾಳೆ. ಆಗ ಸ್ನೇಹ ಅಂತ ದಾಮಿನಿ ಕೂಗ್ತಾಳೆ, ಇವತ್ತು ನಿನ್ನ ಸಾಯಿಸದೆ ಬಿಡಲ್ಲ ಅಂತಾಳೆ ಸ್ನೇಹ. ಏನಾಗಿದೆ ನಿನಗೆ? ಯಾಕೆ ಸೈಕೋ ಥರ ಆಡ್ತಿದ್ಯಾ? ನೋಡು, ಏನೇ ವಿಷಯ ಇರಲಿ ಕೂತು ಮಾತಾಡೋಣ. ನಿನಗೆ ಅನ್ಯಾಯ ಮಾಡಬೇಕು ಅಂತ ನಾನೇನು ಮಾಡಿಲ್ಲ. ಸುಮ್ಮನೆ ನನಗೆ ಕೋಪ ಬರಿಸ್ಬೇಡ ಅಂತಾಳೆ ದಾಮಿನಿ. ಕೋಪ ಮಾತಾಡೋಕ್ಕೆ ನನಗೆ ನಿನ್ನ ಹತ್ರ ಏನು ಉಳಿದಿಲ್ಲ. ಇನ್ಮೇಲೆ ಏನೇ ಇದ್ದರೂ ನಿನ್ನ ಸಾವಷ್ಟೇ ಅಂತಾಳೆ ಸ್ನೇಹ. ದಾಮಿನಿ ಅಂದರೆ ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ನೀನು ಅಂತ ಸ್ನೇಹನ ತಳ್ಳಿ ಓಡ್ತಾಳೆ ದಾಮಿನಿ. ಏಯ್ ದಾಮಿನಿ ನಿಂತ್ಕೊಳ್ಳೆ ಅಂತ ಮಚ್ಚನ್ನು ಬಿಸಾಕ್ತಾಳೆ ಸ್ನೇಹ. ಈಚೆ ಪ್ರೇಮ ಕಾವ್ಯ ಕೂತ್ಕೊಂಡಿರ್ತಾರೆ. ಇಲ್ಲಿವರೆಗೂ ಅತ್ತೆ ಅತ್ತೆ ಅಂತ ಕತ್ತೆ ಥರ ಆಡ್ತಿದ್ದಿ ಸ್ನೇಹ, ಇವತ್ತು ಅವಳು ಜೀವನೇ ತೆಗೆಯೋಕ್ಕೆ ಹೊರಟಿರೋದನ್ನು ನೋಡಿ ದಾಮಿನಿಗೆ ಶಾಕ್ ಆಗಿರಬೇಕು ಅಲ್ವಾ ಅಕ್ಕ ಅಂತಾಳೆ ಕಾವ್ಯ. ಆ ಸ್ನೇಹಗೆ ಒಬ್ಬರು ಮನೆಗೆ ಬೆಂಕಿ ಇಟ್ಟರೆ ತನ್ನ ಮನೆಗೂ ಬೆಂಕಿ ಬೀಳುತ್ತೆ ಅನ್ನೋದು ಅರ್ಥ ಆಗಿರುತ್ತೆ ಅಂತಾಳೆ ಪ್ರೇಮ. ಆಗ ಸ್ನೇಹ ಓಡಿ ಬಂದು ಪ್ರೇಮ, ಕಾವ್ಯ ನೀವು ಹೇಳಿದ ಹಾಗೆ ಮಾಡಿದ್ದೀನಿ, ತಗೊಳ್ಳಿ ಈ ಕ್ಯಾಮರಾ. ಅತ್ತೆ ಮಾಡಿರೋ ತಪ್ಪೆಲ್ಲ ಇದರಲ್ಲಿ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಬೇಕಾಗಿರೋ ವಿಷಯ ಎಲ್ಲ ಇದರಲ್ಲೇ ಇದೆ ಅಂತ ಅದನ್ನು ಕೊಡ್ತಾಳೆ. ಅತ್ತೆ ಹೆದರಿ ಓಡಿ ಹೋಗಿದ್ದಾರೆ ಪ್ರೇಮ. ಕಾವ್ಯ ಪ್ಲೀಸ್ ನನ್ನ ನಂಬಿ, ನನ್ನ ಡ್ಯಾಡಿ ಎಲ್ಲಿದ್ದಾರೆ? ಪ್ಲೀಸ್ ಅವರನ್ನು ಬಿಟ್ಬಿಡಿ. ಶ್ರೀನಿವಾಸ್ ಅಂಕಲನ್ನು ಕಿಡ್ನಾಪ್ ಮಾಡಿ ತೊಂದರೆ ಕೊಟ್ಟಿದ್ದು ನಮ್ಮ ಡ್ಯಾಡ್ ಅಲ್ಲ ಅತ್ತೆ, ದಯವಿಟ್ಟು ನನ್ನ ತಂದೆನ ಬಿಟ್ಬಿಡಿ ಅಂತಾಳೆ ಸ್ನೇಹ. ಗುಡ್ ಸ್ನೇಹ, ಸೈಲೆಂಟಾಗಿ ನಾವು ಹೇಳಿದ ಕೆಲಸನ ಮಾಡಿ ಮುಗಿಸಿದ್ಯಾ, ಮೆಚ್ಕೊಂಡೆ, ಕೀಪ್ ಇಟ್ ಅಪ್ ಅಂತಾಳೆ ಕಾವ್ಯ. ನೋಡಿ ಸ್ನೇಹ, ನನಗೆ ನಿನ್ನ ಮೇಲಾಗಲಿ ನಿಮ್ಮ ಅಪ್ಪನ ಮೇಲಾಗಲಿ ಯಾವ ಜಿದ್ದು ಇಲ್ಲ. ನೀ ನಮ್ಮ ಮಾತು ಕೇಳುವವರೆಗೂ ನಿಮ್ಮ ಅಪ್ಪಂಗೆ ಯಾವ ತೊಂದರೆನೂ ಆಗಲ್ಲ. ಸದ್ಯಕ್ಕೆ ಈ ನಿಮ್ಮ ಅಪ್ಪನ ಫೋನ್ ಹಿಡ್ಕೊಂಡು ರೈಟ್ ಹೇಳು ಅಂತಾಳೆ ಪ್ರೇಮ. ಸರಿ ಪ್ರೇಮ, ನೀನು ಹೇಳಿದ ಹಾಗೆ ಕೇಳ್ತೀನಿ, ಆದರೆ ನನ್ನ ಡ್ಯಾಡ್ಗೆ ಏನೂ ಮಾಡಬೇಡಿ ಪ್ಲೀಸ್ ಅಂತಾಳೆ ಸ್ನೇಹ. ಆಯಿತು ಸ್ನೇಹ, ನೀನೀಗ ಹೊರಡು. ನೀನು ಮಾಡಿರೋ ರೆಕಾರ್ಡಿಂಗ್ಸ್, ದಾಮಿನಿ ಕನ್ಫೆಷನ್ನು ಎಲ್ಲ ಸರಿಯಾಗಿದೆಯಾ ನೋಡ್ತೀವಿ. ಸರಿ ಇದ್ದರೆ ನಿಮ್ಮ ಅಪ್ಪನ ಬಿಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀನೀಗ ಹೊರಡು ಅಂತಾಳೆ ಕಾವ್ಯ. ಸ್ನೇಹ ಹೋಗ್ತಾಳೆ. ಅಕ್ಕ, ಈಗ ದಾಮಿನಿ ತಲೆಯಲ್ಲಿ ಏನು ಓಡ್ತಿರ್ಬೋದು ಅಂತಾಳೆ ಕಾವ್ಯ. ಏನು ಓಡ್ತಾ ಇದ್ರೂ ವೇಸ್ಟು. ನಮ್ಮ 25 ವರ್ಷದ ಕಣ್ಣೀರಿಗೆ, ಕಷ್ಟಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಅವಳ ಪಾಪದ ಬೆಲೆಗೆ ಇವತ್ತು ಫಲ ಸಿಕ್ಕಿದೆ. ಇವತ್ತಿನಿಂದ ಎಲ್ಲ ಯಾರಿಂದ ವಧೆ ಬೀಳುತ್ತೆ ಅಂತ ಯೋಚನೆ ಮಾಡಿ ಹುಚ್ಚಿ ಆಗಬೇಕು ದಾಮಿನಿ. ಅಂತ್ಯ ಹತ್ತಿರದಲ್ಲೇ ಇದೆ ಕಾವ್ಯ ಅಂತಾಳೆ ಪ್ರೇಮ. ಈಚೆ ಧನರಾಜ್ ಇನ್ಸ್ಪೆಕ್ಟರ್ ಹತ್ರ, ನಿಮಗೆ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ಲ, ಹೇಗಾದರೂ ಮಾಡಿ ನನ್ನ ಫೋನ್ನ ಹುಡ್ಕೊಡಿ, ಇನ್ನೂ ಎಷ್ಟು ಟೈಮ್ ಬೇಕಾಗ್ಬೋದು ನಿಮಗೆ ಅಂತಾರೆ. ಸರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಮ್ಮ ಟೀಮು ಆಲ್ರೆಡಿ ನಿಮ್ಮ ನಂಬರ್ನ ಟ್ರೇಸ್ ಮಾಡ್ತಾ ಇದೆ ಅಂತಾರೆ ಇನ್ಸ್ಪೆಕ್ಟರ್. ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಬ್ಯಾಂಕ್ ಅಕೌಂಟು, ಬಿಸ್ನೆಸ್ ಕಾಂಟ್ಯಾಕ್ಟು ಎಲ್ಲ ಆ ಫೋನಲ್ಲಿದೆ, ಅವೆಲ್ಲ ಬಿಡಿ. ನನ್ನ ಮಗಳ ಕಾಂಟ್ಯಾಕ್ಟ್ ನಂಬರ್ ಕೂಡ ನನಗೆ ಬಾಯಿಗೆ ಬರ್ತಿಲ್ಲ. ಹೇಗಾದರೂ ಮಾಡಿ ಬೇಗ ಹುಡುಕೊಡಿ, ಫೋನ್ ಇಲ್ಲದೆ ಕೈಕಾಲು ಕಟ್ ಹಾಕಿದಾಗಿದೆ ಇನ್ಸ್ಪೆಕ್ಟರ್ ಅಂತಾರೆ ಧನರಾಜ್. ಶ್ಯೂರ್ ಸರ್, ನಿಮ್ಮ ಮೊಬೈಲ್ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ಸೈಬರ್ ಸೆಲ್ಗೆ ಫಾರ್ವರ್ಡ್ ಮಾಡಿದ್ದೀವಿ. ಆ ಸಿಮ್ ಆ್ಯಕ್ಟಿವ್ ಆದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಾವಿನ್ನು ಬರ್ತೀನಿ ಸರ್ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಆಗ ಸ್ನೇಹ ಬಂದು, ಡ್ಯಾಡಿ ನಿಮಗೇನೂ ಆಗಿಲ್ವಲ್ಲ ಡ್ಯಾಡಿ? ಹೋ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ. ನನಗೇನಾಗಿದೆ, ನಾನು ಆರಾಮಾಗೇ ಇದ್ದೀನಿ. ಏನಾಯಿತು ನಿನಗೆ ಅಂತಾರೆ ಧನರಾಜ್. ಡ್ಯಾಡಿ, ಅವ್ರು ನಿಮಗೆ ಏನೂ ಟಾರ್ಚರ್ ಮಾಡಿಲ್ವಾ? ನಿಮಗೆ ಅವರೆಲ್ಲ
ಹಾಕಿದ್ರು ಡ್ಯಾಡಿ ಅಂತಾಳೆ ಸ್ನೇಹ. ಟಾರ್ಚರಾ? ಕೂಡಾಕಿದ್ರಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು ಅಂತಾರೆ ಧನರಾಜ್. ವಾಟ್ ಡ್ಯಾಡಿ? ಆ ಪ್ರೇಮ ನಿಮ್ಮ ಫೋನಿಂದನೇ ಕಾಲ್ ಮಾಡಿದ್ಲು, ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಬೆದರಿಸಿದ್ಲು. ನಿಮಗೆಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನು ಅವ್ರು ಹೇಳ್ದಾಗೆಲ್ಲ ಕೇಳಿದೆ ಡ್ಯಾಡಿ ಅಂತಾಳೆ ಸ್ನೇಹ. ಪ್ರೇಮ ಕಾಲ್ ಮಾಡಿದ್ಲಾ? ಇಲ್ಲಮ್ಮ, ಅಂಥದ್ದೇನೂ ಆಗಿಲ್ಲ ಅಂತಾರೆ ಧನರಾಜ್. ಡ್ಯಾಡಿ ಮತ್ತೆ ನಿಮ್ಮ ಫೋನ್ ಹೇಗೆ ನನ್ನ ಕೈನಲ್ಲಿ ಬಂತು? ಇಲ್ಲಿ ನೋಡಿ ಅಂತಾಳೆ ಸ್ನೇಹ. ಅದು ಕಳೆದೋಗಿತ್ತು, ಅವ್ರಿಗೆ ಹೇಗೆ ಸಿಕ್ತು ಅಂತಾರೆ ಧನರಾಜ್. ಕಳ್ಕೊಂಡ್ರಾ ಅಂತಾಳೆ ಸ್ನೇಹ. ಹೌದು, ಎಲ್ಲೋ ಮಿಸ್ ಆಯಿತು ಅಂತ ನೆನಪಿಲ್ಲ. ಅದಿರಲಿ, ಅವ್ರು ಹೇಳಿದ್ದೇನು, ನೀನು ಕೇಳಿದ್ದೇನು ಅಂತಾರೆ ಧನರಾಜ್. ಆಗ ಸ್ನೇಹ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಈಚೆ ರಾಮ್, ಅದು ಸರಿ ಅಣ್ಣ, ಧನರಾಜ್ ಅವ್ರ ಫೋನ್ ನಿನ್ನ ಹತ್ರ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಅದಾ, ಹೇಳ್ತೀನಿ ಕೇಳಿಸ್ಕೊ ಧನರಾಜ್. ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಜೊತೆನೇ ಇರ್ತಾರಲ್ಲ, ಏನಂತಾರೆ, PA. ಅವ್ರು ಯಾರು ಅಂದ್ಕೊಂಡಿದ್ಯಾ? ನನ್ನ ದೋಸ್ತನ ಹೆಂಡ್ರು. ಅವಳಿಗೆ ಫೋನ್ ಮಾಡಿ ತಂಗೋವಾ, ಹಿಂಗಾಗಿದೆ, ಹಿಂಗಾಗಬೇಕು ಅಂತ ಹೇಳಿದೆ. ಅಟ್ಟೆಯ ಅವಳು ಧನರಾಜ್ ಫೋನ್ನ ಸೀದಾ ತಗೊಂಡು ಬಂದು ನನ್ನ ಕೈಲಿ ಇಟ್ಲು ಅಂತಾನೆ ಮಹಾದೇವ. ಆಮೇಲೆ ಅಕ್ಕ ಫೋನ್ ತಗೊಂಡು ಏನು ಮಾಡಿದ್ಲು ಗೊತ್ತಾ ಅಂತಾಳೆ ಕಾವ್ಯ. ಹೇಳಿದರೆ ತಾನೇ ಗೊತ್ತಾಗೋದು ಅಂತಾನೆ ಮಹಾದೇವ. ಆಗ ಪ್ರೇಮ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಎಲ್ಲರೂ ನಗ್ತಾರೆ. ಈಚೆ ಧನರಾಜ್ ಜಸ್ಟ್ ಒಂದು ಫೋನ್ ಇಟ್ಕೊಂಡು ಈ ಸಂಚು ಮಾಡ್ತಾರೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ ಮಗಳೇ ಅಂತಾರೆ. ನಿಮಗೆ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನು ಅತ್ತೆ ಮೇಲೆ ಕೈ ಎತ್ಬಿಟ್ಟೆ ಡ್ಯಾಡಿ. ಅತ್ತೆಗೆ ಹರ್ಟ್ ಮಾಡಿದೆ ಡ್ಯಾಡಿ. ಅತ್ತೆ ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ತಾರೋ ಏನೋ. ಅತ್ತೆ ನನ್ನ ದ್ವೇಷ ಮಾಡಲ್ಲ ಅಲ್ವಾ ಡ್ಯಾಡಿ ಅಂತಾಳೆ ಸ್ನೇಹ. ಗೊತ್ತಿಲ್ಲಮ್ಮ, ಅವಳು ಏನು ಬೇಕಿದ್ರೂ ಮಾಡ್ಬೋದು ಅಂತಾರೆ ಧನರಾಜ್. ಈಚೆ ಪ್ರೇಮ ದಾಮಿನಿನ ಸುಮ್ಮನೆ ಬಿಡಬಾರ್ದು, ನಮಗೆ ಕೊಟ್ಟಿರೋ ಕಷ್ಟಕ್ಕಿಂತ 4 ಪಟ್ಟು ಅವಳು ಅನುಭವಿಸ್ಬೇಕು ಅಂತಾಳೆ. ಹೌದು ಪ್ರೇಮ ಅವರೇ, ಅವಳನ್ನು ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದೀತಿದೆ. ಅವಳು ಏನಾದರೂ ನನ್ನ ಮುಂದೆ ಬಂದರೆ ಒಂದೇ ಏಟಿಗೆ ಹೊಡೆದು ಸಾಯಿಸೋಣ ಅನ್ನಿಸ್ತಿದೆ ಅಂತಾನೆ ಮಹಾದೇವ. ಕೋಪದಲ್ಲಿ ನಿರ್ಧಾರ ತಗೋಬಾರ್ದು ಅಣ್ಣ ಅಂತಾನೆ ರಾಮ್. ಅವಳು ಚಿತ್ರಹಿಂಸೆ ಅನುಭವಿಸ್ಬೇಕು, ನಾವು ಅನುಭವಿಸೋ ಹಾಗೆ ಮಾಡಬೇಕು ಅಂತಾನೆ ಮಹಾದೇವ. ಹೌದು ಮಹಾದೇವ, ಇಷ್ಟು ದಿನ ನಾವು ಬದುಕಲ್ಲಿ ಆಟ ಆಡಿ ನಗ್ತಾ ಇದ್ಲು, ಅವಳ ಬಲೆನಲ್ಲಿ ಅವಳೇ ಬಿದ್ದಿದ್ದಾಳೆ ಅಂತಾಳೆ ಕಾವ್ಯ. ಇದು ಬರೀ ಶುರು ಅಷ್ಟೇ, ಇನ್ಮುಂದೆ ಅವಳಿಗೆ ನರ್ಕನೇ ಇದೆ ರಾಮ್. ನಾನು ಹೇಳಿದ್ದು ತಂದಿದ್ಯಾ ಅಂತಾಳೆ ಪ್ರೇಮ. ತಂದಿದ್ದೀನಿ ಅಂತಾನೆ ರಾಮ್. ಇನ್ಯಾಕೆ ತಡ, ನಡೀರಿ, ಆ ದಾಮಿನಿಗೆ ನರ್ಕ ತೋರಿಸೋಣ ಅಂತಾನೆ ಮಹಾದೇವ. ಎಲ್ಲರೂ ಕಾರಲ್ಲಿ ಬರ್ತಾರೆ. ಈಚೆ ದಾಮಿನಿನ ಕಾವ್ಯ ಪ್ರೇಮ ಅಡ್ಡ ಹಾಕ್ತಾರೆ. ಏನು ದಾಮಿನಿ, ಇದು ಈ ಥರ ಬೀದಿಗೆ ಬಂದುಬಿಟ್ಟಿದ್ಯಾ ಅಂತಾಳೆ ಪ್ರೇಮ. ನಾನು ಈ ಕಾಡಿಂದ ಹೇಗೆ ಆಚೆ ಹೋಗ್ತೀನಿ ಅಂತ ನಿಮ್ಮಿಬ್ಬರಿಗೆ ಗೊತ್ತಾಗುತ್ತೆ ಅಂತಾಳೆ ದಾಮಿನಿ. ಆಗ ಹೊಟ್ಟೆನ ಹಿಡ್ಕೊಂಡು ನರಳ್ತಾಳೆ ದಾಮಿನಿ. ಅತ್ತೆ ಏನಾಯ್ತತ್ತೆ ಅಂತಾಳೆ ಸ್ನೇಹ. ಏನಾಗಿಲ್ಲ ಕಣೆ ಸ್ನೇಹ, ನಿಮ್ಮ ಅತ್ತೆ ಸ್ವಲ್ಪ ವಿಷ ಕುಡ್ದಿದ್ದಾಳೆ ಅಷ್ಟೇ ಅಂತಾಳೆ ಪ್ರೇಮ. ನೀನು ಕುಡಿಯೋದಕ್ಕೆ ವಾಟರ್ ಬಾಟ್ಲ್ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಪ್ಲ್ಯಾನ್ ಮಾಡಿ ವಿಷ ಬರೆಸಿದೆ. ನೀನು ಕುಡ್ದಿದ್ದು ಅದೇ ನೀರು ಅಂತಾಳೆ ಕಾವ್ಯ. ನಮ್ಮ ಅತ್ತೆಗೆ ನಿಮ್ಮ ಅತ್ತೆ ವಿಷ ಹಾಕಿದ್ಲು ಅಂತ ನಾನು ನಿಮ್ಮತ್ತೆಗೆ ವಿಷ ಹಾಕಿದ್ದೀನಿ. ನಾನು ನಮ್ಮ ಅತ್ತೆನ ಉಳಿಸ್ಕೊಂಡೆ, ಇನ್ನು ಇದು ನಿನಗೆ ಬಿಟ್ಟಿದ್ದು ಅಂತಾಳೆ ಪ್ರೇಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.